ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮ್ ಮಾಡಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತ. ಬಿಕಾಸ್ ಪ್ರತಿ ವರ್ಷ ಹಬ್ಬ ಬರ್ತಾನೆ ಇರುತ್ತೆ, ಕೆಲಸ ಜಾಸ್ತಿ ಆಗ್ತಾನೆ ಇರುತ್ತೆ. ನಾವು ಪ್ರತಿ ವರ್ಷ ನಾವು ಪೂಜೆ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಸೊ ಏನಾದರೂ ಒಂದು ಆ ಟೆನ್ಷನಲ್ಲಿ ಮರೆತು ಬಿಡ್ತೀವಿ ಅಲ್ವಾ. ಅದ್ರ ಜೊತೆ ಸೀರೆ ಉಡ್ಸೋದು ಲಕ್ಷ್ಮಿಗೆ, ಅದು ಅಲಂಕಾರ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗಲ್ಲ ಟೈಮ್ ಹೋಗಿದ್ದು. ಸೊ ಆ ಥರ ಆಗ್ಬಿಡುತ್ತೆ. ಅದ್ರ ಜೊತೆ ವಿಡಿಯೋ ಮಾಡ್ಕೊಳ್ಳೋದು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಸ್ಟ್ ನಾವು ದೇವರಿಗೆ ಇಂಪಾರ್ಟೆನ್ಸ್ ಕೊಡಬೇಕಲ್ವಾ. ಲಾಸ್ಟ್ ಇಯರ್ ನಾನು ವಿಡಿಯೋ ಮಾಡ್ಕೊಂತ ಪೂಜೆ ಅಲಂಕಾರ ಮಾಡಿದ್ದೆಲ್ಲ ಸ್ವಲ್ಪ ಪೂಜೆ ಲೇಟ್ ಆಯಿತು ನನಗೆ ಲಾಸ್ಟ್ ಇಯರ್. ಸೊ ಹಾಗಾಗಿ ಈ ಇಯರ್ ಆದರೂ ಈ ವರ್ಷ ಆದರೂ ಪೂಜೆ ಬೇಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಸೊ ಈಗ ನಾವು ಲಕ್ಷ್ಮಿನ ಇಳಿಸೋವಾಗ ಅಂದರೆ 3 ದಿನ ಆದಮೇಲೆ ಲಕ್ಷ್ಮಿನ ಇಳಿಸ್ತೀವಿ. ಸೊ ಆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅಟ್ಲೀಸ್ಟ್ ಹೇಗಿದೆ ಅಲಂಕಾರ ಅದೆಲ್ಲ ನೀವು ನೋಡಲಿ ಅನ್ನೋ ಒಂದು ಕಾರಣಕ್ಕೆ ಟೈಮ್ ಇದ್ದರೆ ಡೆಫಿನೆಟ್ಲಿ ಸೀರೆ ಹೇಗೆ ಉಡ್ಸೋದು ಅಂತ ಒಂದು ವ್ಲಾಗ್ ಮಾಡ್ತೀನಿ. ಮಲ್ಲಿಗೆ ಹೂವನ್ನ ಹಾಕಿದ್ದೆ. ಈಗ ನಾನು ಆಲ್ರೆಡಿ ಮುಡ್ಕೊಂಡಿದ್ದೀನಿ. ದೇವಿಗೆ ಮುಡ್ಸಿದ್ದನ್ನು ನಾವು ಇಳಿಸೋವಾಗ ದೇವಿಗೆ ಏನೇನು ಹಾಕಿರ್ತೀವಿ ಅದನ್ನೆಲ್ಲ ನಾವು ಒಂಚೂರು ಹಾಕ್ಕೊಳ್ಬೇಕು. ಹೂವಾಗಿರಲಿ, ಬಳೆ ಆಗಿರಲಿ, ಮತ್ತು ದೇವಿಗೆ ಉಡ್ಸಿರೋ ಸೀರೆನೂ ಕೂಡ ನಾವು ಮೈ ಮೇಲೆ ಹಾಕ್ಕೋಬೇಕು. ಸೊ ಸಿಂಪಲ್ ಆಗಿ ಅಲಂಕಾರ ಮಾಡಿ ಆಗ ದೇವಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಸೀರೆ ನೆರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ದೇವಿ ಕಾಲ್ಗಳೆಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ, ಕೈಗಳೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಾಕ್ಷಾತ್ ದೇವಿನೇ ಕೂತ್ಕೊಂಡಿದ್ದಾರೆ ಅನ್ನೋ ರೀತಿ ಕಾಣಬೇಕು. ಸೊ ಆ ರೀತಿಯಾಗಿ ಸೀರೆನ ಉಡಿಸಿ, ಹಾಗೆ ಆ ರೀತಿಯಾಗಿ ಹೂಗಳನ್ನ ಮುಡಿಸಿ, ಮೇನ್ ಇಂಪಾರ್ಟೆಂಟ್ ಅದಾಗಿರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಹೂಗಳಿದೆ ಅಂತೇಳಿ ತುಂಬ ಹೂಗಳನ್ನ ಹಾಕೋದಿಲ್ಲ. ಹಾಕಿದ್ರೂ ತುಂಬ ಸಿಂಪಲ್ ಆಗಿ ಎಷ್ಟು ಹಾಕಬೇಕೋ ಅಷ್ಟು ಹೂಗಳನ್ನ ಮುಡಿಸ್ತೀನಿ ಅಷ್ಟೇ. ಆ್ಯಂಡ್ ಇನ್ನು ಮಲ್ಲಿಗೆ ಹೂವು ದೇವಿಗೆ ತುಂಬ ಪ್ರಿಯವಾಗಿದ್ದುದು ಅಂತಂದರೆ ತುಂಬ ಪರಿಮಳ ಇರುವಂತಹ ಹೂವು ಇಷ್ಟ. ಅದನ್ನೆಲ್ಲ ನಾನು ದೇವಿಯ ತಲೆ ಮೇಲೆ ಮುಡಿಸ್ತೀನಿ. ಸೊ ಆ ರೀತಿಯಾಗಿ ನೀವು ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಮುದ್ದಾಗಿ ಲಕ್ಷ್ಮಿ ಕಾಣಿಸ್ತಾಳೆ. ನಾನಂತೂ ಇದೇ ರೀತಿ ಸಿಂಪಲ್ ಆಗಿ ದೇವಿಗೆ ಅಲಂಕಾರ ಮಾಡೋದು. ಇನ್ನು ನಿಮ್ಮ ಭಕ್ತಿ ಅನುಸಾರ ನೀವು ದೇವಿಗೆ ಅಲಂಕಾರ ಮಾಡ್ಬೋದು. ಬಟ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನಿಲ್ಲಿ ದೇವಿಗೆ ಹಾಕಿರುವಂತಹ ಹೂಗಳನ್ನು ತೆಗಿತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ಹಿಂದೆ ಈ ಥರದೊಂದು ಸ್ಟ್ಯಾಂಡ್ನ ನಾನು ಇಟ್ಟಿದ್ದೀನಿ. ಇದು ಹೂಗಳನ್ನ, ಹಾರಗಳನ್ನು ಹಾಕೋದಕ್ಕೆ ಈಸಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ. ಜೊತೆಗೆ ಲಕ್ಷ್ಮೀ ದೇವಿನೇ ಮುಚ್ಚೋಗೋ ರೀತಿ ಹೂಗಳನ್ನು ಹಾಕಬೇಡಿ. ಈ ರೀತಿ ಸಿಂಪಲ್ ಆಗಿ ಹೂಗಳನ್ನು ಹಾಕಿದ್ರೆ ದೇವಿ ಕೂತ್ಕೊಂಡಿರೋ ರೀತಿ ಕಾಣುತ್ತೆ. ಹಾಗೆ ಲಕ್ಷ್ಮೀ ದೇವಿಗೆ ಒಡವೆಗಳನ್ನು ಹಾಕಿದ್ದೀನಿ. ಸೊ ಯಾವುದು ಬಂಗಾರದ್ದಲ್ಲ. ಸೊ ನಾನು ದೇವಿಗೆ ಸಪ್ರೇಟು ಕೆಲವೊಂದನ್ನು ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ನನ್ನ ಹತ್ರ ಇರುವಂತಹ ಒಡವೆಗಳನ್ನು ಹಾಕಿದ್ದೀನಿ. ನಮ್ಮ ಭಕ್ತಿ ಅನುಸಾರ ನಾವು ಒಡವೆಗಳನ್ನು ಹಾಕ್ಬೋದು. ಅದು ಬಂಗಾರದ್ದೇ ಆಗಬೇಕು ಅಂತ ಏನಿಲ್ಲ. ಯಾಕೆಂದರೆ ಭಕ್ತಿಗಿಂತ, ನಿರ್ಮಲವಾದ ಭಕ್ತಿಗಿಂತ ದೊಡ್ಡದು ಯಾವುದೂ ಇಲ್ಲ. ಸೊ ನೀವು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದಲೇ ನಿಮ್ಮ ಕೈಯಲ್ಲಿ ಏನಿರುತ್ತೋ ನಿಮ್ಮ ಶಕ್ತಿ ಅನುಸಾರ ನೀವು ಅಲಂಕಾರನ ಮಾಡಿ. ಹಾಗೆ ಸ್ಯಾರಿನೂ ಕೂಡ ಇಲ್ಲಿ ನೋಡಿ ನಾನು
ಎರಡೂ ಕಡೆ ನರ್ಗೆ ಮಾಡಿಟ್ಕೊಂಡಿದ್ದೀನಿ. ಸೊ ಎರಡೂ ಕಡೆ ನರ್ಗೆ ಮಾಡಿ ಮಧ್ಯದಲ್ಲೂ ಕೂಡ ನರ್ಗೆ ಮಾಡಿದ್ದೀನಿ. ಸೊ ಇಂಟು ಮಾರ್ಕಲ್ಲಿ ಸೆರ್ಗನ್ನು ನಾನು ಇಂಟು ಮಾರ್ಕಲ್ಲಿ ಹಾಕಿದ್ದೀನಿ. ಸೊ ಅದು ಕಾಲುಗಳನ್ನು ಕವರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಜೊತೆಗೆ ಬ್ಲೌಸ್ ರೀತಿಯೂ ಕಾಣುತ್ತೆ. ಕೈಗಳಿಗೆ ನೀವು ಸಪ್ರೇಟಾಗಿ ಬ್ಲೌಸ್ನ ಸುತ್ತೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಕಳಸನ ಇಟ್ಟಿದ್ದೀನಿ, ಒಂದೇ ಒಂದು ಚಂಬನ್ನು ಇಟ್ಟಿರೋದು ನಾನು, ಬೇರೆ ಏನೂ ಇಟ್ಟಿಲ್ಲ. ಅದಕ್ಕೊಂದು ಮರದ ಕೋಲನ್ನು ಸಿಕ್ಸಿದ್ದೀನಿ ಚಿಕ್ಕದು ಅಷ್ಟೇ. ಸೊ ಎಷ್ಟೊಂದೆಲ್ಲ ಮಾಡಬೇಕಾಗಿಲ್ಲ, ಈಸಿಯಾಗಿ ಸಾರಿನ ಉಡಿಸ್ಬೋದು. ಡೆಫಿನೆಟ್ಲಿ ಕಂಪ್ಲೀಟ್ ವಿಡಿಯೋ ನಾನು ಮಾಡ್ತೀನಿ, ಯಾರು ವರಿ ಮಾಡ್ಕೊಳ್ಬೇಡಿ. ಈಸಿಯಾಗಿ ನೀವು ಸ್ಯಾರಿನ ಉಡಿಸ್ಬೋದು. ಹಾಗೆ ಇಲ್ಲಿ ಜ್ಯುವೆಲ್ರಿ ಬಾಕ್ಸನ್ನು ಇಟ್ಟಿದ್ದೀನಿ, ಅದ್ರ ಕೆಳಗಡೆ ಕಾಲನ್ನು ಇಟ್ಟಿದ್ದೀನಿ ನಾನು. ಸೊ ನಿಮ್ಮ ಮನೇಲಿರುವಂಥ ಜ್ಯುವೆಲ್ರಿ ಬಾಕ್ಸಿಂದನೂ ಕೂಡ ಈ ಥರ ಅಲಂಕಾರನ ಮಾಡ್ಬೋದು, ದೇವಿಗೆ ಸೀರೆನ ಉಡಿಸ್ಬೋದು ನೀವು. ಸೊ ಈಗ ಕಾಲುಗಳನ್ನು ತೆಗಿತಾ ಇದ್ದೀನಿ. ಒಂದೇ ಒಂದು ಕಳಸದಿಂದ ನೀವು ಒಂದೇ ಒಂದು ನಿಮ್ಮ ಹತ್ರ ಏನು ಪೂಜೆಗೆ ಇಡುವಂತಹ ಕಳಸದ ಚೊಂಬಿರುತ್ತಲ್ಲ, ಅದರಿಂದನೇ ನೀವು ಇಷ್ಟು ಅಲಂಕಾರ, ಇಷ್ಟು ನೀಟಾಗಿ ದೇವಿನೇ, ಸಾಕ್ಷಾತ್ ದೇವಿನೇ ಕೂತಿರೋ ರೀತಿ ನೀವು ಅಲಂಕಾರ ಮಾಡಬಹುದು. ಕೆಲವರು ಅಲಂಕಾರ ಮಾಡೋದಕ್ಕೆ ಕೆಲವ್ರನ್ನ ಕರೆಸ್ತಾರೆ, ಕೆಲವ್ರಿಗೆ ಬರಲ್ಲ. ಬಟ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದೇ ಅಲ್ವಾ ಭಕ್ತಿ. ನಾವು ನಮ್ಮ ಕೈಯಾರೆ ಮಾಡೋ ಅಂಥದ್ದೇ ಭಕ್ತಿ. ಸೊ ಯಾರನ್ನೋ ಕರೆಸಿ ಅವ್ರು ಮಾಡಿಕೊಡ್ತಾರೆ, ಕೆಲವ್ರಿಗೆ ಟೈಮ್ ಇರಲ್ಲ ಬಿಡಿ, ಬಟ್ ಅದನ್ನು ಹೇಳೋಕ್ಕಾಗಲ್ಲ. ಬಟ್ ನನಗನ್ಸಿದ್ದು ನಾವೇ ಅದನ್ನು ನಮ್ಮ ಕೈಯಾರೆ ಮಾಡಿದ್ರೇ ಅದು ನಮ್ಮ ಮನಸ್ಸಿಗೂ ತೃಪ್ತಿ, ಅದನ್ನೇ ಭಕ್ತಿ ಅಂತ ಹೇಳೋದು ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಿ 2 ಮಂಟಪಗಳನ್ನು ಇಟ್ಟಿದ್ದೀನಿ, ಇದು ಎಲ್ಲ ಶಾಪಲ್ಲೂ ನಿಮಗೆ ಸಿಗುತ್ತೆ. ಸ್ಯಾರಿ ಹೇಗೆ ಉಡಿಸೋದು ಅನ್ನೋದನ್ನು ಈ ಒಂದು ವಿಡಿಯೋ ರಿವರ್ಸ್ ಆಗಿ ತೋರಿಸ್ತಾ ಇದ್ದೀನಿ. ಐ ಥಿಂಕ್ ನಿಮಗೆ ಒಂದು ಐಡಿಯಾ ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ. ದೀಂ ಧೂಮ್ ದನ ದೀಂ ದನ ದೀಂ ಧೂಮ್ ದನ ದೀಂ ದನ ದೀಂ ಧೂಮ್ ದನ ದೀಂ ಧೂಮ್ ದನ ದೀಂ ದನ ಉದನಿ ದನಿ ದನ ದಿರಿ ದನ ಉದನಿ ದನಿ ದನ ದಿರಿ ದನ ದನ ದಿಯನ ತಾ ದೀಂ ಧೂಮ್ ದನ ದೀಂ ದನ ದೀಂ ಧೂಮ್ ದನ ದೀಂ ದನ ದೀಂ ಧೂಮ್ ದನ ದನ ದೀಂ ದನ ದೀಂ ದನ ದನ ದೀಂ ದನ ದೀಂ ದನ ದನ ದಿಯನ ದಿಯನ ದನ. ಹಾಗೆ ವರಮಹಾಲಕ್ಷ್ಮಿಗೆ ಉಡಿಸಿರುವಂತಹ ಸೀರೆನ ನಾವು ಮೈ ಮೇಲೆ ಹಾಕ್ಕೊಳ್ಬೇಕು. ಬಟ್ ನಾನು ಇದೇ ರೀತಿ ಒಂದ್ಸರಿ ಉಟ್ಕೊಂಡು ಬಿಡ್ತೀನಿ. ಸೊ ಅದು ಇಳಿಸಿದ ತಕ್ಷಣ ಈ ರೀತಿ ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದು ಸ್ಯಾರಿನೂ ಅಷ್ಟೇ, ನಾನು ಚಿಕ್ಕ ವಯಸ್ಸಿಂದನೂ ರೂಢಿ ಇದೆ ಸ್ಯಾರಿ ಉಟ್ಕೊಂಡು. ಹೇಗೆ ಅಂತಂದರೆ ನಮ್ಮಮ್ಮ ಸೀರೆ ಉಟ್ಕೊಳ್ಳೋದು ನೋಡ್ತಿದ್ದೆ, ಅವ್ರು ಹೇಗೆ ಫ್ಲೀಟ್ ಮಾಡ್ತಾರೋ ಅದೇ ರೀತಿ ನರ್ಗೆಗಳನ್ನ ಮಾಡ್ಕೊಳ್ತಾ ಇದೆ. ತುಂಬ ಒಂದು 8th ಸ್ಟ್ಯಾಂಡರ್ಡಿಂದನೇ ನನಗೆ ಸ್ಯಾರಿ ಉಡೋದಕ್ಕೆ ಬರುತ್ತೆ. ಸೊ ಒಂದು 2 ಮಿನಿಟ್ಸಲ್ಲಿ ಮ್ಯಾಗಿ ಹೇಗೆ ಮಾಡ್ತಾರೋ ಅದೇ ರೀತಿ 2 ಮಿನಿಟ್ಸಲ್ಲೇ ಸ್ಯಾರಿ ಉಟ್ಕೊಳ್ಬಿಡ್ತೀನಿ ನಾನು. ಅದು ನನಗೆ ಆ ಪ್ರಾಕ್ಟೀಸ್, ಚಿಕ್ಕ ವಯಸ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ನನಗೆ ಗಟ್ಟಿ ಮೇಳ ಸೀರಿಯಲಲ್ಲಿ ತುಂಬ ಹೆಲ್ಪ್ ಆಯಿತು ಸೀರೆ ಉಡೋದಕ್ಕೆ. ನಾನು ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡಿದ್ದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೀವೇ ನೋಡಿದ ಹಾಗೆ ದೇವಿಗೆ ಅಲಂಕಾರ ಮಾಡೋದಾಗಿರ್ಬೋದು, ಸೀರೆ ಉಡ್ಸೋದಾಗಿರ್ಬೋದು, ಹಾಗೆ ನಾನು ಸೀರೆ ಉಟ್ಕೊಳ್ಳೋದಾಗಿರ್ಬೋದು. ಸೊ ಇದೆಲ್ಲ ಪ್ರಾಕ್ಟೀಸ್ ಇಲ್ದಲೇ ಬಂದಿದ್ದಲ್ಲ. ಸೊ ನಾವು ಹುಟ್ಟಿದಾಗ್ಲೇ ಎಲ್ಲದೂ ಕಲ್ತ್ಕೊಂಡಿರಲ್ಲ ಅಲ್ವಾ. ಸೊ ಕಾಲಕ್ರಮೇಣ ನಾವು ಕಲ್ತ್ಕೋಬೇಕಾಗತ್ತೆ. ನನಗೇನೋ ಮಾಡೋಕ್ಕೆ ಬರಲ್ಲ ಅನ್ನೋದಕ್ಕಿಂತ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಎಲ್ಲನೂ ನೀವು ಕಲಿಬಹುದು. ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳೋದು, ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರಿಗೂ ಡಿಪೆಂಡ್ ಆಗ್ದಲೇ ನಾವು ಕೆಲಸನ ಮಾಡ್ಬೋದು. ಈಗ ಏನೋ ಒಂದು ಅರೇಂಜ್ಮೆಂಟ್ ಮಾಡಿರ್ತೀರ, ಯಾರೂ ಬರೋಕ್ಕಾಗಲಿಲ್ಲ, ಇನ್ನೊಬ್ಬರನ್ನ ನಂಬಿಕೊಂಡು ಕೂರೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಾವು ಎಲ್ಲದನ್ನು ಕಲ್ತಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ರೇನು ರನ ರ
ನಾ